ಈ ಒಂದು ಚಾನಲ್ನ ಮೂಲ ಉದ್ದೇಶ ಏನಂತಂದ್ರೆ, ಎಷ್ಟೋ ಮಕ್ಕಳು, ಎಷ್ಟೋ ವಿದ್ಯಾರ್ಥಿಗಳು ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಡಿಗ್ರಿ ಓದಬೇಕಾದ್ರೆ ಅಥವಾ ಡಿಗ್ರಿ ಮುಗಿದ್ಮೇಲೆ ಯಾವ ಎಕ್ಸಾಮ್ ತಗೋಬೇಕು, ಯಾವ ಎಕ್ಸಾಮ್ ಬರೀಬೇಕು, ನಾವು ನಮ್ಮ ಕ್ವಾಲಿಫಿಕೇಶನ್ ಯಾವ ಎಕ್ಸಾಮ್ ಸೂಟ್ ಆಗುತ್ತೆ ಅಥವಾ ನನ್ನ ಕೆಪಾಸಿಟಿ ತಕ್ಕಂಗೆ ಯಾವ ಎಕ್ಸಾಮ್ ಸೂಟ್ ಆಗುತ್ತೆ ಅನ್ನೋದು ಎಷ್ಟೋ ಹುಡುಗರು ಅವೇರ್ನೆಸ್ ಇರಲ್ಲ. ಯಾಕೆಂದ್ರೆ ನಾನು NCC ಮಾಡಿದ್ದೆ, PSI ಆಗಬೇಕು ಅಂತ ನಾನು ಅನ್ಕೊಂತಾ ಇದ್ದೆ. ಬಟ್ ಅದಕ್ಕೆ ನಂಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಹಾಗಾಗಿ ಒಂದು ಸರಿ ಆ ಥರದ ವಿದ್ಯಾರ್ಥಿಗಳ ಮತ್ತೆ ಮೆಟೀರಿಯಲ್ ಸಿಗ್ತಾ ಇರಲ್ಲ, ಕರೆಕ್ಟಾಗಿ ಮೆಟೀರಿಯಲ್ಸ್ ರೀಚ್ ಆಗ್ತಿರಲ್ಲ. ಹಳ್ಳಿಯಲ್ಲಿ ಕುತ್ಕೊಂಡು ಎಷ್ಟು ಜನ ಪ್ರಿಪೇರ್ ಆಗ್ತಾ ಇರ್ತಾರೆ, ಅಂತ ಮಕ್ಕಳಿಗೆ ಹೆಲ್ಪ್ಫುಲ್ ಮಾಡಬೇಕು. ಅಥವಾ ಇನ್ನೂ ಎಷ್ಟೋ ಹೆಣ್ಮಕ್ಳು ದೊಡ್ಡ ದೊಡ್ಡ ಸಿಟಿಗಳಿಗೆ, ನಗರಗಳಿಗೆ ಕಳ್ಸಕ್ಕಾಗಿರಲ್ಲ ಅವ್ರನ್ನ ಓದ್ಸಕ್ಕೆ, ಅಂತ ವಿದ್ಯಾರ್ಥಿಗಳಿಗೆ. ಮತ್ತೆ ಎಷ್ಟೋ ಎಕ್ಸಾಮ್ಸ್ಗಳು ಬರೆದು ಫೇಲ್ ಆಗಿರ್ತಾರೆ, ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ. ಯಾವ್ದಾದ್ರು ಒಂದು ಜಾಬ್ ಸಿಕ್ಕರೆ ಸಾಕಪ್ಪ ಅಂತ ಹುಡುಗರು ಹೋರಾಟ ಮಾಡ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ರೈಟ್ ಪಾತ್ನಲ್ಲಿ ನಡೆಸಬೇಕು. ಯಾಕೆ ಒಬ್ಬ ಗುರು ಅದನ್ನು ಒಂದು ರೈಟ್ ಪಾತ್ನ ನಡೆಸೋದು ಅವನ ಆದ್ಯ ಕರ್ತವ್ಯ. ಯಾಕಂದ್ರೆ ಮಾರ್ಗದರ್ಶನ ಕೊಡಬೇಕಾದ್ರೆ ನಾವು ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಯಾವ ರೀತಿ ಓದಬೇಕು ಅಥವಾ ಯಾವ ರೀತಿ ಅಚೀವ್ಮೆಂಟ್ ಮಾಡಬೇಕು, ಮತ್ತೆ ಅದಕ್ಕೆ ಅವರ ಸಮಸ್ಯೆಗಳನ್ನ ತಿಳ್ಕೊಂಡು ಅವರಿಗೆ ಸೊಲ್ಯೂಷನ್ ಕೊಡಬೇಕಾಗುತ್ತೆ. ಹಾಗಾಗಿ ಈ ಚಾನೆಲ್ನ ಉದ್ದೇಶ ಇಷ್ಟೇನೆ, ಅಂದ್ರೆ ಒಂದು ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕು, ಅದರಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಅಥವಾ ಏನಾದರೂ ಒಂದು ಸರ್ಕಾರಿ ನೌಕರಿ ತಗೋಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ನನ್ನ ಈ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದ್ರಿಂದ ಅವರಿಗೆ ಒಂದು ನಾಲೆಡ್ಜ್ ಬೆಳೆಯುತ್ತೆ. ಯಾವ ಕಾಂಪಿಟೇಟಿವ್ ಎಕ್ಸಾಮ್, ಯಾವ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಮತ್ತೆ ಬೇಸಿಕ್ಸ್ ನೀಡ್ಸ್ ಏನು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಸಿಕ್ಸ್ ನೀಡ್ಸ್ ಏನು, ಮತ್ತೆ ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಅದರಿಂದ ಹೆಲ್ಪ್ಫುಲ್ ಆಗುತ್ತೆ, ಮತ್ತೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಯಾವ ಎಕ್ಸಾಮ್ನ ಯಾವ ಥರ ಸ್ಟ್ರಾಟಜಿ ಉಪಯೋಗಿಸಿ ಕ್ಲಿಯರ್ ಮಾಡಬೇಕು, ಈ ರೀತಿ ತುಂಬಾ ವಿಷಯಗಳನ್ನ ನಾನು ಚರ್ಚೆ ಮಾಡಬೇಕು ಅಂತ ನಾನು ಈ ಯೂಟ್ಯೂಬ್ ಚಾನಲ್ನ ತೆಗೆದಿದ್ದೀನಿ. ಇದು ತುಂಬಾ ಸಿಂಪಲ್ ವೇನಲ್ಲಿ ಹೇಳ್ಕೊಡ್ತೀನಿ ನಾನು ಹೇಳದ್ನೆಲ್ಲ. ಆಮೇಲೆ ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಇಲ್ಲ. ಇದು ಉಚಿತವಾಗಿ ನನ್ನ ಈ ಕೆಲವು ಒಂದು ಸಮಯನ ಮೀಸಲಿಟ್ಟು ಇದು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದರಿಂದ ನನಗೆ ಯಾವುದೇ ತರ ಬೆನಿಫಿಟ್ಸ್ ಅಂತ ಅಲ್ಲ, ಒಂದು ಸೋಷಿಯಲ್ ಸರ್ವಿಸ್, ಒಂದು ನಾನು ಒಬ್ಬ ಸಮಾಜದ ಒಂದು ರೆಪ್ರೆಸೆಂಟೇಟಿವ್ ಆಗಿರೋದ್ರಿಂದ ಸಮಾಜಕ್ಕೆ ಏನಾದರೂ ನನ್ನಿಂದ ಒಂದು ಉಪಯೋಗ ಆಗಲಿ ಅಥವಾ ನನ್ನಂಥ ವಿದ್ಯಾರ್ಥಿಗಳಿಗೆ ಇದರಿಂದ ಹೆಲ್ಪ್ ಆಗಲಿ. ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳ ಕನಸಾಗಿರುತ್ತೆ PSI ಆಗೋದು ಅಥವಾ ಗೌರ್ಮೆಂಟ್ ಜಾಬ್ ತಗೊಳ್ಳೋದು. ಅಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ದವ್ರಿಗೆ ಅವಕಾಶ ಒದಗಿಸ್ಕೊಡೋದು. ಎಷ್ಟೋ ಹುಡುಗರಿಗೆ ಮ್ಯಾಗ್ಝಿನ್ ತಗೊಳಕ್ಕೂ ದುಡ್ಡಿರಲ್ಲ, ಅಥವಾ ಎಷ್ಟೋ ಹುಡುಗರಿಗೆ ಕೋಚಿಂಗ್ ಸೆಂಟರ್ಗಳಿಗೆ ಬಂದು ನಾವು ಕೋಚಿಂಗ್ ತಗೊಳಕ್ಕಾಗಿರಲ್ಲ. ಎಷ್ಟೋ ಹೆಣ್ಮಕ್ಳನ್ನ ಹೊರಗಡೆ ಹೋಗ್ಬೇಕಾ ಅಂತ ಅಂದ್ಬಿಟ್ಟು ಎಷ್ಟೋ ಹೆಣ್ಮಕ್ಳನ್ನ ಕಳಿಸಿರಲ್ಲ. ಅಂತ ವಿದ್ಯಾರ್ಥಿಗಳಿಗೆ, ಅಂತ ಅಭ್ಯರ್ಥಿಗಳಿಗೆ ನನ್ನ ವೈಯಕ್ತಿಕ ಮಾರ್ಗದರ್ಶನ ಮೂಲಕ ನಾನು ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರು ಏನಾದ್ರು ಯಾವ್ದಾರ ಒಂದು ಜಾಬ್ ತಗೊಳ್ಳೇಬೇಕು. ಅವರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಂತಂದ್ರೆ ಅದರಿಂದ ಅವರು ಯಾವ್ದಾದ್ರು ಒಂದು ಜಾಬ್ ತಗೊಳ್ಳೇಬೇಕು. ಅದು ನನ್ನ ಪ್ರಮುಖ ಉದ್ದೇಶ. ಅದಕ್ಕೆ ಪೂರಕವಾದ ಏನೇನ್ ಮಾಡಬೇಕು, ಏನೇನ್ ಓದ್ಬೇಕು, ಅವ್ರ PC ಇಂದ ಹಿಡಿದು KS ವರೆಗೂ ಹೆಂಗ್ ಓದ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ನೀವು ಪ್ರತಿ ಎಕ್ಸಾಮ್ಗೂ ಸಪ್ರೇಟ್ ಪ್ರಿಪರೇಷನ್ ಮಾಡಕ್ಕಾಗಲ್ಲ. ನೀವು ಓವರ್ ಆಲ್ ಪ್ರಿಪರೇಷನ್ ಮಾಡಿದಾಗ, ನೀವು ಅಥವಾ ಎಲ್ಲಾ ಎಕ್ಸಾಮ್ಸ್ ಒಂದೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದಿದಾಗ ನೀವು ಒಂದಾದ್ರೂ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಈಗ ನೀವೇನಾದ್ರೂ ಬರೀ PSI ಆಗ್ತೀನಿ ಅಂತಂದ್ರೆ PSI ಆಗ್ಲಿಲ್ಲ ಅಥವಾ ಅದು ಕ್ಲಿಯರ್ ಮಾಡಕ್ಕೆ ಯಾವುದೋ ಆಯ್ತು ಅಂದಾಗ ನೀವು ಇನ್ನು ಎಕ್ಸಾಮ್ ಮತ್ತೆ ಪ್ರಿಪೇರ್ ಮಾಡಕ್ಕೆ ಮತ್ತೆ 2 ಇಯರ್ಸ್ ತಗೊಳ್ತೀರಾ. ಆ ಥರ ಆಗ್ಬಾರ್ದು. ಅಂದ್ರೆ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ಓದ್ಬೇಕಾಗುತ್ತೆ. ಇಂಟಿಗ್ರೇಟೆಡ್ ಅಪ್ರೋಚ್ ಅಂತಂದ್ರೆ ಒಂದೇ ಸತಿ ಓದು, ಬಟ್ 3-4 ಎಕ್ಸಾಮ್ಗಳಿಗೆ ಅದು ಕ್ಲಿಯರ್ ಆಗ್ಬೇಕು ಸಬ್ಜೆಕ್ಟ್. ಯಾಕಂದ್ರೆ ನಾವು ಓದೋದು ಹಿಸ್ಟ್ರಿ ಒಂದೇ ಸಬ್ಜೆಕ್ಟು, ಪೊಲಿಟಿ ಒಂದೇ ಸಬ್ಜೆಕ್ಟು, ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದೇ ಸಬ್ಜೆಕ್ಟು. ಆ ಒಂದೇ ಸಬ್ಜೆಕ್ಟ್ನ ಯಾವ ರೀತಿ ಎಲ್ಲ ಎಕ್ಸಾಮ್ಸ್ಗೂ ಸೇರಿಸಿ ಓದ್ಬೇಕು, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು. ಆ ಥರ ಕೆಲವೊಂದು ಸ್ಟ್ರಾಟಜಿಗಳಿದೆ ನಂದೇ. ಅದು ಯಾಕೆಂದ್ರೆ ನಾನು ಅದೇ ಸ್ಟ್ರಾಟಜಿ ಅಪ್ಲೈ ಮಾಡಿ ಒಂದೇ ಸತಿ 4 PSI, FDA, SDA, RI, ರೆವಿನ್ಯೂ ಇನ್ಸ್ಪೆಕ್ಟರ್, KPSC ಕರಿಯ ಗ್ರೂಪ್ C 4 ಹುದ್ದೆಗಳನ್ನ ಕ್ಲಿಯರ್ ಮಾಡಿದ್ದೆ ಇದೇ ಸ್ಟ್ರಾಟಜಿ ಉಪಯೋಗಿಸಿ. ಯಾಕಂದ್ರೆ ನಾನು ಒಂದ್ಸತಿ ನೋಟ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಒಂದ್ಸತಿ ಕರೆಂಟ್ ಅಫೇರ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಂತ ಇದ್ದೆ. ಆದ್ರೆ ಯಾವುದೇ ತರ ಮತ್ತೆ ಓದೋದು, ಮತ್ತೆ ಬುಕ್ಸ್ ಚೇಂಜ್ ಮಾಡೋದು, ಮತ್ತೆ ಸೋರ್ಸಸ್ ಚೇಂಜ್ ಮಾಡೋದು ಗೊತ್ತಿಲ್ಲ. ಆಮೇಲೆ ಎಷ್ಟೋ ಹುಡುಗರಿಗೆ ಸೋರ್ಸಸ್ಸೇ ಗೊತ್ತಿಲ್ಲ, ಯಾವ್ದು ಗುಡ್ ಸೋರ್ಸು, ಯಾವ್ದು ಬ್ಯಾಡ್ ಸೋರ್ಸು, ಯಾವ್ದು ಓದ್ಬೇಕು, ಯಾವ ಎಕ್ಸಾಮ್ಗೆ ಯಾವ ಬುಕ್ ಇಂಪಾರ್ಟೆಂಟು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ. ಅಂತ ವಿದ್ಯಾರ್ಥಿಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡೋದು, ಸರಿಯಾದ ಒಂದು ವೇನಲ್ಲಿ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡೋದು, ಅವ್ರನ್ನ ಪೂರ್ಣ ಪ್ರಮಾಣದ ತಯಾರಿ ಮಾಡಿ ಅವರು ಒಂದು ಜಾಬ್ ತಗೋಬೇಕು. ಜಾಬ್ ತಗೊಂಡು ಅವ್ರ ಅಪ್ಪ ಅಮ್ಮನ್ನ ನೋಡ್ಕೋಬೇಕು, ಮತ್ತೆ ಅವರು ಊರಿನಲ್ಲಿ ಒಂದು ಒಳ್ಳೆ ಹೆಸರು ಬರಬೇಕು ಅವ್ರಿಗೆ, ಮತ್ತೆ ಎಲ್ಲರೂ ಎಜುಕೇಟೆಡ್ ಆಗಬೇಕು, ಮತ್ತೆ ಎಲ್ಲರೂ ಸಮಾನತೆ ಬರಬೇಕು. ಆ ರೀತಿ ಮಾಡಬೇಕು ಅನ್ನೋದು ನಾನು ಈ ಒಂದು ಚಾನಲ್ ಉದ್ದೇಶ. ಮತ್ತು ಮಹಿಳೆಯರಿಗೆ ಎಷ್ಟೋ ಹೆಣ್ಮಕ್ಳು ನನಗೆ ಒಂದು ಹುಡುಗಿ ಮೆಸೇಜ್ ಮಾಡಿತ್ತು, ಸರ್ ನನಗೆ PSI ಆಗಬೇಕು ಅಂತ ಆಸೆ ಇದ್ರೆ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಅಥವಾ ಧಾರವಾಡಕ್ಕೆ ಕಳಿಸ್ತಾ ಇಲ್ಲ, ನನಗೆ ನಾನು ಓದ್ಬೇಕು ಅನ್ಕೊಂಡಿದ್ದೀನಿ, ನನಗೆ ಗೈಡ್ ಮಾಡಿ ಸರ್ ಅಂತಂದ್ರು. ಈಗ ನಾವು ಪರ್ಸನಲ್ ಆಗಿ ಗೈಡ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ನಾನು ಜಾಬ್ ಮಾಡ್ಕೊಂಡು ಅಥವಾ ನನ್ನ ಕೆಲಸ ಮಾಡ್ಕೊಂಡು
ಆ ಒತ್ತಡದಲ್ಲಿ ನಾನು ಅವರಿಗೆ ಕಾನ್ಸಂಟ್ರೇಟ್ ಆ ಉದ್ದೇಶದಿಂದ ಆ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಆಗಿದೆಯಲ್ಲ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಬಿಟ್ಟು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ವಾರಕ್ಕೊಂದು ಅಥವಾ ವಾರಕ್ಕೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದರಿಂದ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೋ ಅನ್ನೋದನ್ನ ನೀವು ನನಗೆ ರಿಪ್ಲೈ ಮಾಡಿ ಹೇಳ್ಬೋದು, ಅಥವಾ ಈ ತರ ಕಂಟೆಂಟ್ ಮಾಡಿದ್ರೆ ಈ ತರ ಹೇಳಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ ರಿಸಲ್ಟ್. ಮತ್ತೆ ಸ್ಟ್ರಾಟಜಿಗಳು ಹೇಳ್ಕೊಡ್ತೀನಿ. KPSC ಹೆಂಗ್ ಪ್ರಿಪೇರ್ ಆಗಬೇಕು, PSI ಹೆಂಗ್ ಪ್ರಿಪೇರ್ ಆಗಬೇಕು, PC ಹೆಂಗ್ ಪ್ರಿಪೇರ್ ಆಗಬೇಕು, FDA ಹೆಂಗ್ ಪ್ರಿಪೇರ್ ಆಗಬೇಕು, SDA ಹೆಂಗ್ ಪ್ರಿಪೇರ್ ಆಗಬೇಕು, ಮತ್ತೆ ಯಾವ ಸಬ್ಜೆಕ್ಟ್ನ ಯಾವ ರೀತಿ ಓದಬೇಕು, ಸೈನ್ಸ್ ಯಾವ ರೀತಿ ಓದಬೇಕು, ಆರ್ಟ್ಸ್ ಹುಡುಗರು ಸೈನ್ಸ್ ಯಾವ ರೀತಿ ಓದಬೇಕು, ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಓದಬೇಕು, ಹಿಸ್ಟ್ರಿ ಯಾವ ರೀತಿ ಓದಬೇಕು, ಈಸಿ ವೇನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಎಕ್ಸಾಮಲ್ಲಿ ಅಪ್ಲೈ ಮಾಡಂಗೆ ಯಾವ ರೀತಿ ಮಾಡಬೇಕು, ಎಕ್ಸಾಮ್ ಹೆಂಗ್ ಕ್ಲಿಯರ್ ಮಾಡಬೇಕು, ಎಕ್ಸಾಮ್ ಸ್ಟ್ರಾಟಜಿಗಳೇನು, ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡ್ರೆ ನೀವು ಸಕ್ಸಸ್ ಆಗ್ತೀರಾ. ಒಂದೇ ವರ್ಷದಲ್ಲಿ ನೀವು 4 ಜಾಬ್ ತಗೋಬಹುದು, 5 ಜಾಬ್ ತಗೋಬಹುದು, ಅಥವಾ ಅಪ್ಲೈ ಮಾಡಿದ ಎಲ್ಲ ಜಾಬು ಕ್ಲಿಯರ್ ಮಾಡ್ಬೋದು. ಆ ರೀತಿ ನೀವು ಸ್ಟ್ರಾಟಜಿ ಮಾಡ್ಕೋಬೇಕು, ಮತ್ತೆ ಆ ರೀತಿ ಓದಬೇಕು. ಅದಕ್ಕೆ ಓದಕ್ಕೆ ಪೂರಕವಾದ ಎಲ್ಲ ಮಾಹಿತಿಯನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಏನೇ ಥರದ ಡೌಟ್ ಇದ್ರು ಅಥವಾ ಇದ್ರ ಬಗ್ಗೆ ಯಾವುದೇ ಥರ ಸಂದೇಹಗಳಿದ್ರು ನನ್ನ ಸಂಪರ್ಕಿಸಬಹುದು. ನನ್ನ ಇನ್ಸ್ಟಾಗ್ರಾಮ್ ಇರ್ಬೋದು, ನನ್ನ ಫೇಸ್ಬುಕ್ ಇರ್ಬೋದು, ಅಥವಾ ನನ್ನ ಟ್ವಿಟ್ಟರ್ ಇರ್ಬೋದು, ಅದರಲ್ಲಿ ನನ್ನ ಫಾಲೋ ಮಾಡೋ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನೇ ಥರ ಇದ್ರೆ ಕಮೆಂಟ್ ಮಾಡಿ. ನಾನು ವಿಡಿಯೋಗಳನ್ನ ನೋಡಿ ನಿಮ್ಗೆ ಯಾವ ರೀತಿ ಕಮೆಂಟ್ ಬೇಕು. ನಂದು ಸ್ಟ್ರಾಟಜಿ ಸ್ವಲ್ಪ ಡಿಫರೆಂಟ್ ಅನ್ಸುತ್ತೆ. ಯಾಕೆಂದ್ರೆ ನಂದು ಕಾನ್ಸೆಪ್ಟ್ ಓರಿಯೆಂಟೆಡ್ ಟೀಚಿಂಗ್. ಯಾಕಂದ್ರೆ ನನಗೆ 5-6 ವರ್ಷಗಳ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ ರೀತಿ ಒಂದು ಮಗುಗೆ ಹೇಳ್ಕೊಡ್ಬೇಕು, ಮಗುಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು, ಮತ್ತೆ ಅವನಿಗೆ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿಸಿದ್ರೆ ಮಾತ್ರ ಅವ್ನು ಅಪ್ಲೈಡ್ ಮಾಡ್ತಾನೆ. ನಿಮಗೆ ಡೈರೆಕ್ಟಾಗಿ 1 ವರ್ಡ್ ಕ್ವಶನ್ಸ್ಗಳನ್ನ ರೆಡಿ ಮಾಡಿದ್ರೆ ನೀವು 1 ವರ್ಡ್ ಕ್ವಶನ್ ಆನ್ಸರ್ ಮಾಡಕ್ಕೆ ಮಾತ್ರ ಅರ್ಹತೆ ಇರುತ್ತೆ. ಆದರೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಕೊಟ್ಟಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ಆಗಬಾರ್ದು. ನಾನು ಎಷ್ಟೋ ಹುಡುಗರು ನೋಡಿದ್ದೀನಿ, ಕೆಲವು ಹುಡುಗರು ಪಾಪ ಓದೋ ಒಂದು ಆತುರದಲ್ಲಿ ಅಥವಾ ಕೆಲಸಗಳ ಆತುರದಲ್ಲಿ FDA PC ಆಗ್ಬಿಡ್ತಾರೆ. PC ಆಗ್ಬಿಟ್ಟು ಅವರು ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಎಷ್ಟು ಪ್ರಯತ್ನ ಪಟ್ಟರು SDA FDA ಕ್ಲಿಯರ್ ಆಗಲ್ಲ, PSI ಆಗಲ್ಲ, KS ಪ್ರಿಲಿಮ್ಸ್ ಆಗಲ್ಲ. ಕೆಲವರು ಆಗಿದ್ದಾರೆ. ನಾನು ಹೇಳ್ತಿರೋದು ಮೆಜಾರಿಟಿ ಹೇಳ್ತಾ ಇದ್ದೀನಿ. ಏನಕ್ಕೆ ಆಗಲ್ಲ ಅಂದ್ರೆ ಅವರು ಕಾನ್ಸೆಪ್ಟ್ ಬೇಸ್ಡ್ ಅಲ್ಲಿ ಓದಿರಲ್ಲ. ಬರೀ 1 ವರ್ಡ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿ ಆ ತರ ಫೀಡ್ ಮಾಡ್ಬಿಟ್ಟಿರ್ತಾರೆ. ಇದು ಇಷ್ಟು ಓದಿ ಸಾಕು PSI ಆಗ್ಬಿಡ್ತೀರಾ, ಇಷ್ಟು ಓದಿ PSI ಆಗೋಗ್ಬಿಡ್ತಾರೆ. ಓವರ್ ಆಲ್ ನಾಲೆಡ್ಜ್ ತಿಳ್ಕೊಬೇಕು. ಆ ಓವರ್ ಆಲ್ ನಾಲೆಡ್ಜ್ ತಿಳ್ಕೊಂಡ್ರೆ ನಿಮ್ಗೆ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಒಂದೇ ಅಟೆಂಪ್ಟ್ ಅಲ್ಲಿ ಎಲ್ಲ ಎಕ್ಸಾಮ್ಸ್ಗೂ ಕ್ಲಿಯರ್ ಮಾಡ್ಬೋದು. ಹಾಗಾಗಿ ಅದಕ್ಕೆ ಪೂರಕವಾದ ಮಾಹಿತಿನ ನಾನು ಒದಗಿಸ್ಕೊಡ್ತೀನಿ. ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಯಾವ್ದು ಓದಬೇಕು, ಯಾವ ತರ ಪ್ರಿಪೇರ್ ಮಾಡಬೇಕು, ಸ್ಟ್ರಾಟಜಿ, ಟೈಮ್ ಟೇಬಲ್, ಮತ್ತೆ ಲೈಫ್ ಸ್ಟೈಲ್ ಹೆಂಗಿರ್ಬೇಕು, ಒಬ್ಬ ಕಾಂಪಿಟೇಟಿವ್ ಒಬ್ಬ ವಿದ್ಯಾರ್ಥಿ ಲೈಫ್ ಸ್ಟೈಲ್ ಹೆಂಗಿರ್ಬೇಕು, ಪದವಿ ಓದ್ತಿರೋ ಹುಡುಗರಿಗೆ ಯಾವ ರೀತಿ ನಾವು ಗೈಡ್ ಮಾಡಬೇಕು, ಮತ್ತೆ ಪದವಿ ಓದ್ತಿರೋರು ಅಥವಾ ಡಿಗ್ರಿ ಓದ್ತಿರೋರು ಯಾವ ರೀತಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಡಿಗ್ರಿ ಮುಗ್ತಿದ್ದಂಗೆ ನೀವೇನಾದ್ರೂ ಎಕ್ಸಾಮ್ಸ್ ಬರೆದು ಕ್ಲಿಯರ್ ಆಗ್ಬಿಡುತ್ತೆ. ಎಷ್ಟೋ ಹುಡುಗರು ಹಂಗೆ ಆಗಿದೆ. ಡಿಗ್ರಿ ಮಾಡ್ತಾ ಇರ್ತಾರೆ, ಪ್ರಿಪರೇಷನ್ ಮಾಡ್ಕೊಂಡು ಈಗ UPSC ಮಾಡೋರು ಎಷ್ಟೋ ಹುಡುಗರು ಡಿಗ್ರಿ ಮಾಡ್ತಿರ್ತಾರೆ, ಮತ್ತೆ ನೆಕ್ಸ್ಟ್ ಅಟೆಂಪ್ಟ್ ಎಕ್ಸಾಮ್ ಬರೆದ ಕ್ಲಿಯರ್ ಆಗೋಗ್ಬಿಡುತ್ತೆ. ಆ ಥರ ಎಷ್ಟೋ ಎಕ್ಸಾಮ್ ಕ್ಲಿಯರ್ ಮಾಡಿರೋದಿದ್ದಾರೆ. ಹಾಗಾಗಿ ಆ ಥರ ಡಿಗ್ರಿ ಓದ್ಬೇಕಾದ್ರೆ ಯಾವ ರೀತಿ ಓದಬೇಕು, ಹೆಂಗ್ ಟೈಮ್ ಟೇಬಲ್ ಫಾಲೋ ಮಾಡಬೇಕು, ಎಷ್ಟು ಓದಬೇಕು, ಡಿಗ್ರಿ ಮುಗಿತಿದ್ದಂಗೆ ನೀವು ಏನು ಮಾಡಬೇಕು, ಯಾವ ಜಾಬ್ ಅಪ್ಲೈ ಮಾಡಬೇಕು, ಫಿಸಿಕಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಮತ್ತೆ ನಿಮ್ಗೆ ಯಾವುದೇ ಥರದ ಒಂದು ಸ್ಟಡಿನಲ್ಲಿ ಯಾವುದಾದ್ರೂ ಡೌಟ್ ಇದ್ರೆ ಅದು ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋಗಳ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಮತ್ತೆ ನನ್ನ ವಿಡಿಯೋ ಸ್ವಲ್ಪ ಮಾತಾಡೋದು, ನನ್ನ ವೇ ಆಫ್ ಲ್ಯಾಂಗ್ವೇಜ್ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಬಿಕಾಸ್ ಅದು ಸ್ವಲ್ಪ ನಾನು ಫಾಸ್ಟಾಗಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಿಮ್ಗೆ ಅದು ನೋಡ್ತಾ ನಿಮ್ಗೆ ಅದು ಅರ್ಥ ಆಗುತ್ತೆ, ಹೋಗ್ತಾ ಅರ್ಥ ಆಗುತ್ತೆ. ನಾನು ಇನ್ನು ಈ ಮುಂದಿನ ವಿಡಿಯೋಗಳ ಮುಖಾಂತರ ಬರೀ ಕಾಂಪಿಟೇಟಿವ್ ಫೀಲ್ಡಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಬೇಕು ನಿಮ್ಗೆ ಸ್ವಲ್ಪ. ಅದಕ್ಕೆ ನೀವು ನನ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ಹಾಗಾಗಿ ಮಾಡೋಣ, ಎಲ್ಲ ಜೊತೆಲಿ ಬೆಳೆಯೋಣ, ಎಲ್ಲರೂ ಒಂದು ಸಕ್ಸಸ್ ರೀಚ್ ಆಗೋಣ. ನೀವೇನಂತೀರಾ, ಅಥವಾ ನಿಮ್ಗೆ ಏನು ಕನಸಿನ ಒಂದು ಹುದ್ದೆ ಇದೆ, ಆ ಕನಸಿನ ಹುದ್ದೆಗೆ ರೆಡಿ ಆಗ್ರಿ. ನಾನು ನಿಮಗೆ ಗೈಡ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. 2023 ಹೊಸ ವರ್ಷ ಬರ್ತಾ ಇದೆ. ಒಳ್ಳೆ ರೆಸೊಲ್ಯೂಷನ್ ತಗೊಳ್ಳಿ. ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ನಿಮ್ಮದೇ ಆದ ರೆಸೊಲ್ಯೂಷನ್ ಹಾಕೊಳ್ಳಿ. ಏನು ಅಚೀವ್ಮೆಂಟ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು, ಅಥವಾ ತಂಗಿ ಮದುವೆ ಮಾಡಬೇಕು, ಮನೆ ಕಟ್ಟಿಸ್ಬೇಕು ಅಂತ ಏನೋ ನಿಮ್ದು ಆಸೆಗಳ ಆಕಾಂಕ್ಷೆಗಳಿದೆ, ಅದಕ್ಕೆಲ್ಲ ರೆಡಿಯಾಗಿ ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ನೀವು ಒಂದು ಒಳ್ಳೆ ಜಾಬ್ ಹೋದ್ರೆ ಅದೆಲ್ಲ ಸಾಧ್ಯ ಆಗೇ ಆಗುತ್ತೆ ಅಂತ ಹೇಳ್ತಾ, ನಿಮ್ಮ ಕನಸಿನ ಹುದ್ದೆಗೆ ರೆಡಿಯಾಗಿ ನಾನು ರೆಡಿ ಇದ್ದೀನಿ. ನೀವು ರೆಡಿಯಾಗಿ ನಿಮ್ಮ ಸಾಧನೆಯತ್ತ ಅಥವಾ ನಿಮ್ಮನ್ನ ಒಂದು ಗುರಿಯತ್ತ ತಲುಪಿಸೋದು ನನ್ನ ಜವಾಬ್ದಾರಿಯಾಗಿದೆ. ನಾನೊಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಒಂದು ಸೊಸೈಟಿನ ಅಫ್ಲಿಫ್ಲೆಂಟ್ ಮಾಡೋದು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ಹಾಗಾಗಿ ಅದನ್ನ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಕೆಲಸದ ಜೊತೆಗೆ ಇದನ್ನ ಮಾಡೋದ್ರಿಂದ ಸ್ವಲ್ಪ ನನಗೆ ಸಮಯ ಅವಕಾಶ ಬೇಕಾಗುತ್ತೆ. ಕೆಲಸದ ಒತ್ತಡಗಳಿರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನೋಡಿ, ಇವತ್ತು ನಾನು
ಬೆಳಿಗ್ಗೆ 4 ಗಂಟೆಗೆ ಬಂದೋಬಸ್ತಿಗೆ ಬಂದಿದ್ದೀನಿ. ಹಾಗಾಗಿ ಸ್ವಲ್ಪ ಸಮಯ ಸಿಕ್ಕಾಗ ನಾನು ನಿಮ್ಮ ವಿಡಿಯೋಗಳ ಮುಖಾಂತರ ನಿಮ್ಮನ್ನ ತಲುಪ್ತೀನಿ. ಫಾಲೋ ಮಾಡಿ. ಮತ್ತೆ ನಿಮ್ಗೆ ಏನೇ ತರ ಡೌಟ್ ಇದ್ರೆ ನಾನು ಕೇಳಿ, ಎಲ್ಲ ಜೊತೆಲಿ ಹೋಗೋಣ, ಎಲ್ಲರ ಜೊತೆಲಿ ಬೆಳೆಯೋಣ, ಎಲ್ಲರೂ ಅಚೀವ್ಮೆಂಟ್ ಮಾಡೋಣ. ಆಲ್ ದ ಬೆಸ್ಟ್.